ಇದಕ್ಕೂ ಮೊದಲು ಆಗಿತ್ತು MMA ಫೈಟ್ಸ್ ಎಲ್ಲ. ಬಟ್ ಈ ಲೆವೆಲ್ಗೆ ಅಂದರೆ ಈ ಒಂದು ಫೈಟ್ ಕಾರ್ಡ್ ಏನು ಹೇಳ್ತಾರೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಫೈಟರ್ ಇದ್ದಾರೆ, ಇಂಟರ್ನ್ಯಾಷನಲ್ ಆಡಿರೋವಂಥ ಫೈಟರ್ಸು, ಅವ್ರನ್ನೆಲ್ಲ ಇವತ್ತು ಬ್ಯಾಂಗ್ಳೂರಲ್ಲಿ ಫೈಟ್ ನಡೀತದೆ ಏಪ್ರಿಲ್ 18. ಸೊ ಅದರಲ್ಲೂ ಕೂಡ ನಾನು ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ನಾನು ಫೈಟ್ ಮಾಡ್ತಾಯಿದ್ದೇನೆ. ಇದಕ್ಕೆ ಮೊದಲು ನಾನು ಬೇರೆ ದೇಶಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಫೈಟ್ ಮಾಡಿದ್ದೆ. ಸೊ ಇವಾಗ ನಾನು ಕರಿಯರಲ್ಲಿ ಸ್ಟಾರ್ಟ್ ಮಾಡಿ 15 ವರ್ಷ ಮೇಲಾಗಿದೆ. ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ, ಅದು ನಾನು ಬೆಂಗಳೂರಲ್ಲಿ ನಾನು ಫೈಟ್ ಮಾಡ್ತಾ ಇರೋದು. ಎಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ MMA ಫೈಟ್ ಜರ್ನಿನ, ಈಗ ಅಲ್ಲಿ ಮೊದಲನೇ ಬಾರಿ ಫೈಟ್ ಮಾಡ್ತಾಯಿದ್ದೀನಿ. ತುಂಬಾ ಖುಷಿ ಇದೆ, ಒಂದು ರೀತಿ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಯಾಕಂದರೆ ಈಗ ನಾನು ನಮ್ಮೂರಲ್ಲಿ ನಡೀತಾ ಇದೆ ಫೈಟ್ ಅಂದಾಗ ನನಗೆ ಅಪೋನೆಂಟ್ ಫಾರಿನರೇ ಬೇಕು. ನನಗೆ ಅಂದರೆ ಐ ವಾಂಟ್ ಒನ್ ಬಿಗ್ ಟಫೆಸ್ಟ್ ಅಪೋನೆಂಟ್ ಇರಬೇಕು. ನಮ್ಮಲ್ಲೇ ಈಸಿ ಅಪೋನೆಂಟು ತೊಗೊಂಡು ಜಯ ಸಾಧಿಸೋದಕ್ಕಿಂತ ಒನ್ ಆಫ್ ದ ಟಫೆಸ್ಟ್ ಅಪೋನೆಂಟ್ನ ಫೇಸ್ ಮಾಡಿ ವಿನ್ ಆಲ್ ಲಾಸ್ ಆಲ್ವೇಸ್ ಲರ್ನಿಂಗ್, ಆ ಥರ ಒಂದು ಮೈಂಡ್ಸೆಟಲ್ಲಿ ಇರೋದ್ರಿಂದ. ಸರ್, ನಿಮ್ಮ ಒಂದು ಜೀವನಕ್ಕೆ ಬರೋಣ ಸರ್. ನೀವು ಸ್ಟಾರ್ಟ್ ಮಾಡಿರೋದು ಕುಸ್ತಿಯಿಂದ ಅಂತ ಕೇಳ್ಬೋದು ಸರ್. ಕುಸ್ತಿಯಿಂದ ಜೂಡಿಯೋ ಮತ್ತು ಆಮೇಲೆ ನಂತರ MMA. ಸರ್, ಹೇಗಿತ್ತು ಪಯಣ? ಯಾವುದೆಲ್ಲ ಕಷ್ಟಗಳನ್ನು ಎದುರಿಸಿದ್ರು? ಕಷ್ಟ ಎಲ್ಲರಿಗೂ ಇರುತ್ತೆ. ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ. ಸೊ ಪ್ರತಿಯೊಂದು ಲೈಫ್ ಜರ್ನಿ ಅಂತ ಬಂದಾಗ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು, ತುಂಬಾ ಮೇಲಕ್ಕೆ ಅಪ್ ಆ್ಯಂಡ್ ಡೌನ್ಸ್ ಇರದೇ ಇರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಸೋತಾಗ ಕುಗ್ದೆ, ಗೆದ್ದಾಗ ಹಿಗ್ದೆ, ಲೈಫ್ನ ಒಂದು ಕಾನ್ಸ್ಟೆಂಟಾಗಿ ಸರಿಸಮ ಇದರಲ್ಲಿ ತೊಗೊಂಡು ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ನಾವು ನಮ್ಮ ಗೋಲ್ನ ಅಚೀವ್ ಮಾಡ್ಬೋದು. ನಾನು ಸ್ಟಾರ್ಟ್ ಮಾಡಿದ ಕುಸ್ತಿ ರೆಸ್ಲಿಂಗಿಂದ. ಅದು ನನಗೊಂದು ಅಡ್ವಾಂಟೇಜ್ ಇತ್ತು, ನಾನು ಈ ಗೇಮ್ನ ಒಂದು ಡಾಮಿನೇಟ್ ಮಾಡಲಿಕ್ಕೆ. ಯಾಕಂದರೆ MMA ಅಂತಂದರೆ ಬಂದರೆ ಮಿಕ್ಸ್ ಮಾರ್ಷಲ್ ಆರ್ಟ್. ಇಲ್ಲಿ ಬಾಕ್ಸಿಂಗ್, ಕಿಕ್ ಬಾಕ್ಸಿಂಗ್, ರೆಸ್ಲಿಂಗ್, ಜೂಡೋ, ಕರಾಟೆ ಎಲ್ಲ ಇರುತ್ತೆ. ಗೇಮ್ದು ಎಂಡ್ ಆಫ್ ದ ಡೇ ಹೇಗೆ ನೀವು ವಿನ್ ಆಗ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಗ ನೀವು ರೆಸ್ಲಿಂಗ್ ಮಾಡ್ತಾಯಿದ್ದೀರ ಅಂದರೆ ನಿಮಗೆ ಬಾಕ್ಸಿಂಗು ಬರಬೇಕು, ಕಿಕ್ ಬಾಕ್ಸಿಂಗು ಬರಬೇಕು. ಅದೆಲ್ಲ ಯಾವ ಥರ ಪ್ರತಿಯೊಂದು ಪ್ರಾಪರ್ ಪ್ಲ್ಯಾನ್ ಮಾಡಿ ಕಲಿಬೇಕಾಗ್ತದೆ. ಸರ್, ಮತ್ತು ಇವಾಗ ನಿಮ್ಮ ಮನೆಯ ಸಪೋರ್ಟ್ ಯಾವ ಥರ ಇದೆ ಸರ್? ಮನೆ ಸಪೋರ್ಟ್ ಅಂದರೆ ನಮ್ಮ ತಂದೆ ಕೂಡ ಒಬ್ಬ ರೆಸ್ಲರ್ ಇದ್ದರು. ಸೊ ಹಾಗಾಗಿ ಅವರು ಚಿಕ್ಕ ವಯಸ್ಸಿಂದನೇ ನಮಗೆ ಫ್ರೀಡಮ್, ಏನು ಇಷ್ಟ ಬರುತ್ತೆ ಅದನ್ನು ಮಾಡಿ, ಕಷ್ಟಪಟ್ಟು ಸಾಧನೆ ಮಾಡಿ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಿ ಅಂತ ಅಡ್ವೈಸ್ ಮಾಡ್ತಾಯಿದ್ರು. ಸೊ ಒಂದು ಫ್ರೀಡಮ್ ಕೊಟ್ಟಿದ್ದರು ಚಿಕ್ಕ ವಯಸ್ಸಿಂದನೇ, ಏನೇ ಮಾಡಿ ಒಳ್ಳೆ ಕೆಲಸ, ಒಳ್ಳೆ ದಾರಿಲೇ ನಡೀರಿ ಅನ್ನೋದು. ಸೊ ಹಾಗಾಗಿ ಇವತ್ತು ಈ ದಾರಿಲಿದ್ದೀನಿ. ಈಗ ಕುಸ್ತಿ, MMA ಅದೆಲ್ಲ ಬಿಟ್ಟು ಅದನ್ನ ಹೊರತುಪಟ್ಟು ಕಾಂತರಾಜರು ಬೇರೆ ಲೈಫಲ್ಲಿ ಯಾವ ಥರ ಇದೆ? ಬಿಂದಾಸ್ ಖುಷಿಯಾಗಿ ಇರೋದೊಂದು ಜೀವನ ಇರೋವರೆಗೂ. ನಾನು ಫಸ್ಟು ಆ್ಯಸ್ ಎ ಕೋಚಾಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ಈಗ ನಾನು ಓನಾಗಿ ನನ್ನ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೀನಿ, ನಮ್ಮ ಕಾಂಬ್ಯಾಟ್ ಅಂತ ಹೇಳಿ ಕೋರಮಂಗಲಲ್ಲಿ. ಸೊ ಕೋಚಿಂಗ್ ಮಾಡ್ತೀನಿ, ಟ್ರೈನ್ ಮಾಡ್ತೀನಿ ಜನಕ್ಕೆ, ಆಮೇಲೆ ಫೈಟ್ ಕೂಡ ಮಾಡ್ತೀನಿ. ಇಲ್ಲಿ ನಮ್ಮ ಸೌತಲ್ಲಿ ತುಂಬಾ ಕಮ್ಮಿ, ಎಸ್ಪೆಷಲಿ ಈ ಥರ MMA ಫೈಟ್ಸ್ ಅಂತ ಅಂದಾಗ ಕಾಂಬ್ಯಾಟ್ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಅಂದ್ರೆ ತುಂಬ ಕಮ್ಮಿ ನಮ್ಮ ಸೌತಲ್ಲಿ. ಕಂಪೇರ್ ಟು ನಾರ್ತಲ್ಲ ಇದು ಮಾಡಿದ್ರೆ ಅಲ್ಲಿ ಪ್ರತಿಯೊಂದು ಫ್ಯಾಮಿಲಿನೂ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆ ಮಕ್ಕಳು ಬಾಕ್ಸಿಂಗು, ಜೂಡೋ, ರೆಸ್ಲಿಂಗ್ ಅಥವಾ ಯಾವ್ದಾರು ಒಂದು ಕಲೀಲಿ ಅಂತ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ. ಅವ್ರಿಗೊಂದು ಘನತೆ ಆ ಫ್ಯಾಮಿಲಿಗೆಲ್ಲ, ಆ ಒಂದು ಮೈಂಡ್ಸೆಟ್ ಡಿಫ್ರೆಂಟ್. ಈಗ ನಮ್ಮಲ್ಲಿ ಹೇಗೆ ಕೆಲವೊಂದು ಲೈಕ್ ಕ್ರಿಕೆಟು ಒಂದು ಪ್ರತಿಷ್ಠೆ ಅನ್ನೋದು ಒಂದು ಗೇಮ್ ಅವರಿಗೆ. ಸೊ ಆ ಥರ ಒಂದು ಮೈಂಡ್ಸೆಟ್ ಇದೆ. ಸೊ ಅದು ಚೇಂಜ್ ಆಗಬೇಕು, ಆಗ ಎಲ್ಲ ಗೇಮು ಈಕ್ವಲ್ ಆಗಿ ಗ್ರೋ ಆಗುತ್ತೆ. ನಾನು 15 ವರ್ಷ ಮೇಲಾಯ್ತು ಆಡ್ತಾ. ಈ ವಯಸ್ಸಲ್ಲಿ ನನ್ನ ಜೊತೆ ಸ್ಟಾರ್ಟ್ ಮಾಡಿರೋರೆಲ್ಲ ಆಲ್ರೆಡಿ ರಿಟೈರ್ಮೆಂಟ್ ಆಗಿದ್ದಾರೆ. ಬಟ್ ಸ್ಟಿಲ್ ಐ ಆಮ್ ಕೀಪ್ ಟ್ರೈಯಿಂಗ್. ಏನಕ್ಕಂದರೆ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ದೊಡ್ಡದಾಗಿ ಅಚೀವ್ ಮಾಡಿಬಿಟ್ಟೆ ರಿಟೈರ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿದೆ. ನೋಡೋಣ. ನಾನು ಕೆಲವೊಂದು ಕೇಳ್ಬಿಟ್ಟೆ UFC ಅಂತ ಹೇಳಿದ್ರೆ ನಿಮ್ಮ ಡ್ರೀಮ್ ಅಂತ. ಅದು ಪ್ರತಿಯೊಬ್ಬ ಫೈಟರ್ಗೆ ಇರುತ್ತೆ UFC ಆಡಬೇಕು ಅನ್ನೋದು. ನೋಡೋಣ, ದೇವರು. ಅದಕ್ಕೆ ಪ್ರಿಪ್ರೇಷನ್ ಏನಾದರೂ ಮಾಡ್ಕೊಳ್ತಾ ಇದ್ದಾರೆ? ಪ್ರಿಪ್ರೇಷನ್ ಅಂದರೆ ನಾನೀಗ ಸದ್ಯಕ್ಕೆ ಬ್ರೇವ್ ಕಾಂಬ್ಯಾಟ್ ಇದಕ್ಕೆ ಸೈನ್ ಮಾಡಿದ್ದೀನಿ. ಅವ್ರಿಗೆ 3 ಇಯರ್ಸ್ ಅವರಿಗೆ ಫೈಟ್ ಮಾಡಬೇಕು ನಾನು. ಸೊ ಇದು ನಾನು ಬೆಂಗಳೂರಲ್ಲಿ ಆಗ್ತಿರೋದ್ರಿಂದ ಅವ್ರು ನನಗೆ ಅಲೋ ಮಾಡಿದ್ದಾರೆ ಇಲ್ಲಿ ಫೈಟ್ ಮಾಡಿ ಅಂತ. ಸೊ ನಂದು ಅವ್ರದ್ದು ಕಾಂಟ್ರಾಕ್ಟ್ ಫಿನಿಷ್ ಆದಮೇಲೆ ನೆಕ್ಸ್ಟ್ ಅವಾಗ ಟ್ರೈ ಮಾಡಬೇಕು.